a bigger issue. So we wanted all of the media, all of the support, all of the civic society support. Because for example, last year we got a support from Wonderland, Gola as well. Because instead of getting out from the device, the children also should go and answering to your question, we have subject matter. ನಮ್ಮ RR ಇನ್ಸ್ಟಿಟ್ಯೂಷನ್ 1973 ಎಸ್ಟಾಬ್ಲಿಷ್ ಆಗಿ ಸೊ ಮಾಂಟಸರಿ 1ಇಂದ PhD ಪ್ರೋಗ್ರಾಮ್ವರೆಗೂ ನಾವು ಎಕ್ಸಿಕ್ಯೂಟ್ ಮಾಡ್ತಿದ್ದೀವಿ. ಹತ್ರ 12,000 ಜನ ಮಕ್ಕಳು ನಮ್ಮ ಜೊತೆ ಇದ್ದಾರೆ. ಸೊ ಸರ್ ಬಂದ್ಬಿಟ್ಟು ನಮ್ಮನ್ನು ಈ ಥರ ನಾವು ಪ್ರೋಗ್ರಾಮ್ ಮಾಡ್ತೀವಿ, ಸೊ ಈ ಥರ ಎಕ್ಸಿಬಿಷನ್ ಮಾಡ್ತಿದ್ದೀವಿ, ವಿ ನೀಡ್ ಅವರ್ ಸಪೋರ್ಟ್ ಅಂದ ತಕ್ಷಣ ನಮ್ಮ ಸೆಕ್ರೆಟರಿ ಆದ ಮಿಸ್ಟರ್ ಕಿರಣ್ HR ಸರ್ ಅವರು, ಸೊ ಮಕ್ಕಳಿಗೆ ನೀವು ಏನೇ ಪ್ರೋಗ್ರಾಮ್ ಮಾಡಿದ್ರು, ಸೊ ವಿ ಆರ್ ರೆಡಿ ಟು ಸ್ಪಾನ್ಸರ್ ಎನಿಥಿಂಗ್ ವಾಟ್ ಯು ವಾಂಟ್. ಸೊ ಏನಕ್ಕೆ ನಾವು ಆ ಥರ ಹೇಳ್ತೀವಿ ಅಂದರೆ, ವಿ ಹ್ಯಾವ್ ದ ಬ್ಯೂಟಿಫುಲ್ ಸ್ಟ್ರಕ್ಚರ್. ಸೊ ಒಂದು 1000 ಮೆಂಬರ್ಸ್ ಕೂತ್ಕೊಳ್ಳೋ ಕೆಪಾಸಿಟಿ ಆಡಿಟೋರಿಯಮ್ ಇದೆ. ಸೊ ನಿಯರ್ಲಿ ವಿ ಆರ್ ಹ್ಯಾವಿಂಗ್ 6 acres ಆಫ್ ಲ್ಯಾಂಡ್. ಅಂದರೆ ಪ್ಲೇಗ್ರೌಂಡ್ ಥರ. ಈಗ ಇವ್ರು ಏನು ನಮಗೆ ಫೆಸ್ಟ್ ಥರ ಮಾಡ್ತಾರೋ, ಸೊ ನಾವು ಆ 6 acresಗೂ ನಾವು ಇಂಡಿವಿಜುವಲ್ ಸ್ಟಾಲ್ಸ್ ಏನಾದರೂ ಅಲೋಕೇಟ್ ಮಾಡಿದ್ರೆ ಇಟ್ಸ್ ಬ್ಯೂಟಿಫುಲ್ ವಿಲ್ ಬಿ ಗೆಟಿಂಗ್. ಸೊ ಏನೇ ಫಾರ್ಮಲ್ ಹೇಳಿದ್ರು, 1 day ಬಂದು ಫುಲ್ ಸೈನ್ಸ್ ಎಕ್ಸಿಬಿಷನ್ ಥರ ಇರುತ್ತೆ, ರೋಬೋಟಿಕ್ಸ್ ವಿಚಾರ. 2nd day ಬಂದು ವ್ಯಾಲಿಡಿಟರಿ ಫಂಕ್ಷನ್ ಇರುತ್ತೆ ಅಂತ. ಸೊ ಫಾರ್ ವ್ಯಾಲಿಡಿಟರಿ ಫಂಕ್ಷನ್ ವಿ ಆರ್ ಅರೇಂಜ್ಡ್ ಇನ್ ದಿ RR ಆಡಿಟೋರಿಯಮ್ ವಿತ್ 1000 ಕೆಪಾಸಿಟಿ. ಸೊ ಫಸ್ಟ್ ಪ್ರೋಗ್ರಾಮ್ ಏನು ಆ ಸೈನ್ಸ್ ಫೇರ್ ಇದೆಯೋ, ಸೊ ರೋಬೋಟಿಕ್ಸ್ ಟೀಮು ಅದೆಲ್ಲ 6 acres ಆಫ್ ಲ್ಯಾಂಡ್ನಾಗೆ ಸೊ ವಿಲ್ ಬಿ ಎಕ್ರೆ. ಸೊ ಅವ್ರು ಬಂದ ತಕ್ಷಣ ನಮ್ಮ ಕಿರಣ್ ಸರ್ ಹಿ ಈಸ್ ವೆರಿ ಏನೋ ಪ್ರೊಡಕ್ಟಿವ್ ಅಂತ ಹೇಳ್ತೀನಿ. ಸೊ ಏನೇ ಒಂದು ಅವರು ಪ್ರಾಮಿಸ್ ಮಾಡಿದ್ದಾರೆ ಅಂದರೆ ಹಿ ವಿಲ್ ಎಕ್ಸಿಕ್ಯೂಟ್ ವಿತೌಟ್ ಎನಿ ಏನು ಮಿಸ್ಟೇಕ್ಸ್ ಅಂತ ನಾನು ಹೇಳ್ಬೋದು. ಸೊ ಥ್ಯಾಂಕ್ ಯು ಫಾರ್ ಗಿವ್ ಮಿ ಆಪರ್ಚುನಿಟಿ. ಸರ್ ನೀವು ಒಂದು ಲೈನ್ ಮಾಡಿ, ಒಂದು ಲೈನ್ ಮೇಡಮ್, ಒಂದು ಲೈನ್ ಹೇಳಿ ಸರ್. ನಮಸ್ಕಾರ. ನಾನು ಆತ್ಮೀಯರು ಆದಂಥ ಲೋಕೇಶ್ ಅವರು, ಲೋಕಾಯುಕ್ತ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಅವರ ನೇತೃತ್ವದಲ್ಲಿ ನಮ್ಮ ಜೈಸ್ ಸೆಬಾಸ್ಟಿಯನ್ ಅವರು ಸ್ಟೋಕೋ ಫೀಸ್ಟನ್ನು ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ ಮಾಡ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಮಕ್ಕಳಿಗೋಸ್ಕರ ಯಾವ ರೀತಿ ಡಿಜಿಟಲ್ ಅವರಿಗೆ ಟ್ರೈನಿಂಗ್ ಕೊಡ್ಬೋದು, ಯಾವ ರೀತಿ ಅವರ ಹವ್ಯಾಸಗಳಿಂದ ಬದಲಾವಣೆ ಮಾಡ್ಬೋದು ಎಂಬುದರ ಕೆಟ್ಟ ಹವ್ಯಾಸಗಳನ್ನು ಹೋಗಲಾಡಿಸ್ಬೋದು ಎಂಬುದರ ಬಗ್ಗೆ ಅವರು ಎಕ್ಸಿಬಿಷನ್ ಮೂಲಕ ಮತ್ತು ಅವರಿಗೆ ಒಳ್ಳೊಳ್ಳೆ ರೀತಿಯಲ್ಲಿ ಅವಾರ್ಡ್ ಕೊಡೋ ಮೂಲಕ ಈ ಫೆಸ್ಟನ್ನು ಮಾಡ್ತಾಯಿದ್ದಾರೆ. ಅದು ಕಳೆದ ಇದೇ ಡಿಸೆಂಬರ್ 9-10ರಲ್ಲಿ RR ಇನ್ಸ್ಟಿಟ್ಯೂಷನ್ನಲ್ಲಿ ಮಾಡೋಣ ಅಂತ ತೀರ್ಮಾನ ಮಾಡಿ ನಾವು ಮತ್ತು ಸಫಿ ಮೇಡಮ್